ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿತ್ತೆಲ್ಲ ಹುಟ್ಟಿದ್ದೀವಿ ಅಂತ ಹೇಳ್ತೀನಿ ಬನ್ನಿ. ನಾವಿವತ್ತು ಹೊರಟಿದ್ದು ಬನ್ನರಘಟ್ಟಕ್ಕೆ, ನಮ್ಮ ಮನೆ ದೇವರ ದರ್ಶನ ಮಾಡೋದಕ್ಕೆ ಅಂತೇಳಿ. ತುಂಬ ದಿನಗಳಾಗಿತ್ತು. ಅದರಲ್ಲೂ ಪಾಪು ಹುಟ್ಟಿದ ಮೇಲೆ ಒಂದಿನೂ ಬನ್ನರಘಟ್ಟಕ್ಕೆ ಹೋಗಿರಲಿಲ್ಲ. ಸೊ ಹಂಗಾಗಿ ಬನ್ನರಘಟ್ಟ ದೇವ್ರ ದರ್ಶನ ಮತ್ತು ಅವನಿಗೆ ಝೂ, ನ್ಯಾಷನಲ್ ಪಾರ್ಕ್ ಕರ್ಕೊಂಡು ಹೋಗೋಣ, ಪ್ರಾಣಿಗಳ ಪಕ್ಷಿಗಳೆಲ್ಲ ಪರಿಚಯ ಮಾಡ್ಬೋದಲ್ವ ಅಂತೇಳಿ ಹೊರಟು. ನಮ್ಮ ಪಾಪುನು ಬಂದಿದ್ದಾನೆ ಫಸ್ಟ್ ಟೈಮ್. ಇವತ್ತು ಫಸ್ಟ್ ಟೈಮ್ ನಮ್ಮ ಪಾಪು ನ್ಯಾಷನಲ್ ಪಾರ್ಕಿಗೆ ಬಂದಿದ್ದಾನೆ. ಔಟಿಂಗ್, ಲಾಂಗ್ ಡ್ರೈವ್ ಔಟಿಂಗ್. ಅಯ್ಯೋ ಪಾಪು ನಿದ್ದೆ ಬರ್ತಿದ್ದೆ ಚಿನ್ನಮ್ಮ. ನಾನೇ ನೋಡ್ಕೋತೀನಿ ಬಿಡಿ. ಮಧ್ಯದಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿ ಮಾಡ್ತಿರ್ಲಿಲ್ಲ. ಅವರು ಟ್ಯಾಬ್ಲೆಟ್ ತೊಗೊಂಡಿದ್ರು, ಹಾಗಾಗಿ ತಿಂಡಿ ಕೊಟ್ಬಿಡೋಣ ಅಂತ ನಿಲ್ಲಿಸಿದ್ವಿ. ಮತ್ತೆ ಅಪ್ಪುಗೆ ಶಿಫ್ಟ್ ಚೇಂಜ್ ಆದಾಗಿಂದ ಲಾಂಗ್ ಡ್ರೈವ್ ಹೋಗಿರಲಿಲ್ಲ. ಸೊ ಅವ್ಳು ಕಾರ್ ಡ್ರೈವ್ ಮಾಡ್ತಾಯಿದ್ರೆ ಅವರ ಅಪ್ಪಂಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಫುಲ್ ನೈಸ್ ರೋಡಲ್ಲಿ ಫುಲ್ ದೊಡ್ಡ ಗೂಡ್ಸ್ ಗಾಡಿ, ಲಾರಿಗಳೆಲ್ಲ ದೊಡ್ಡ ದೊಡ್ಡ ಲಾರಿಗಳು ಬರ್ತಿತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ನರ್ವಸ್ ಆಗ್ತಾಯಿದ್ರು. ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ, ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಅಮ್ಮನವ್ರಿಗೆ ಮಂಡಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಫುಲ್ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಪಾಪು ತಾಳ ಹಾಕ್ತಾ ಇರ್ತಾನೆ, ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಈ ಮ್ಯೂಸಿಕ್ ಬಂದರೆ. ನಾವೇನಾದರೂ ಮೊಬೈಲ್ ತಗೊಂಡು ಫೋಕಸ್ ಮಾಡೋಕ್ಕೋದ್ರೆ ನೋಡ್ರಿ ಹೇಗೆ ಆ್ಯಕ್ಷನ್. ಡವರಾಜ ಅಲ್ಲಿ ಇಲ್ಲಿ ನೋಡೋ ಥರ ನೋಡ್ತಾನೆ, ನಿಲ್ಲಿಸ್ಬಿಡ್ತಾನೆ. ಏನೋ ನಮ್ಮ ಪುಣ್ಯನೋ ಏನೋ ಅನಿಸುತ್ತೆ. ಇವತ್ತೇನೋ ದೇವರ ಉತ್ಸವ ಎಲ್ಲ ನಡೀತಾ ಇತ್ತು. ಸೊ ಉತ್ಸವ ಎಲ್ಲ ನೋಡ್ಕೊಂಡು ತುಂಬಾ ಕಣ್ಣು ತುಂಬಿಸ್ಕೊಂಡು ಮನಸ್ಸು ತೃಪ್ತಿ ಅನ್ನಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಇವಾಗ ದೇವಸ್ಥಾನದಿಂದ ಹೊರಗಡೆ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಹೊರಟ್ವಿ. ಅದರಲ್ಲಿ ಫಸ್ಟು ಬಟರ್ಫ್ಲೈ ಪಾರ್ಕ್ ಹೋಗೋಣ, ಆಮೇಲೆ ನ್ಯಾಷನಲ್ ಪಾರ್ಕ್ ಝೂಗಳಿಗೆ ಹೋಗೋಣ, ತುಂಬ ಲೇಟ್ ಆಗುತ್ತೆ ಅಂತೇಳಿ ಬಂದ್ವಿ. ಇದು ಬಟರ್ಫ್ಲೈ ಪಾರ್ಕ್. ಇದು ಬಸ್ ಸ್ಟ್ಯಾಂಡ್ ಅಂತ ಪಕ್ಕದಲ್ಲಿ ಈ ಕಡೆ ಇದೆ. ಹೋಗೋ ಎಂಟ್ರೆನ್ಸಲ್ಲಿದೆ. ಇದಕ್ಕೆ ಬೇರೆ ಪೇ ಮಾಡಬೇಕಾಗುತ್ತೆ. ಮತ್ತು ಅದೇ ಬೇರೆ ಝೂನೇ ಬೇರೆ ಇದೆ. ಸೊ ಫಸ್ಟ್ ಬಟರ್ಫ್ಲೈ ಅಂದರೆ ತುಂಬಾ ಇಷ್ಟ ಪಾಪುಗೆ. ಅದಕ್ಕೆ ಬಟರ್ಫ್ಲೈ ತೋರ್ಸೋಣ ಅಂತ ಬಂದ್ವಿ. ಮೊದಲೆಲ್ಲ ತುಂಬಾ ಶೇಡ್ಸ್ ಕಲರ್ಸ್ ಎಲ್ಲ ಇರ್ತಿತ್ತು. ಈ ಸಲ ಯಾಕೋ ಸ್ವಲ್ಪ ಕಮ್ಮಿ ಇದೆ. ಬ್ಲ್ಯಾಕ್ನಲ್ಲಿ ಸೆಕೆಂಡ್ ಕೆಳಗಡೆ ಫರ್ನಲ್ಲಿ ಮಾತ್ರ ಕಲರ್ ಚೇಂಜಸ್ ಇದೆ. ಕಲರ್ ಬಟರ್ಫ್ಲೈ ಇಲ್ಲ, ಆದರೆ ಜಾಸ್ತಿ ಬಟರ್ಫ್ಲೈ ಇತ್ತು. ಲಾಸ್ಟ್ ಟೈಮ್ ನಮಗೆ ಬಟರ್ಫ್ಲೈ ಸಿಕ್ಕಿರಲಿಲ್ಲ. ಇದು ಬಿಸಿಲಿರೋದ್ರಿಂದ ತುಂಬಾ ಬಟರ್ಫ್ಲೈ ಇದೆ. ಅದಕ್ಕೆ ಫಸ್ಟು ಬಟರ್ಫ್ಲೈ ನೋಡ್ಕೊಂಬರೋಣ ಅಂತ ಬಂದ್ವಿ. ಮನೆ ಹತ್ರ ತುಂಬ ಕಲರ್ಫುಲ್ ಬಟರ್ಫ್ಲೈ ಬರುತ್ತೆ ನಮ್ಮ ಮನೆ ಹತ್ರ. ಪಾಪಕ್ಕೆ ತುಂಬಾ ಇಷ್ಟ, ಆದರೆ ತುಂಬ ದೂರ ಇರುತ್ತೆ, ನೋಡ್ತಾ ಇರ್ತಾನೆ. ಈಗ ಇಲ್ಲಿ ತುಂಬ ಖುಷಿ ಆಯಿತು, ಮತ್ತು ಭಯನೂ ಪಡ್ತಾಯಿದ್ದ. ಮತ್ತು ಈ ಫಿಶಸ್ನೆಲ್ಲ ಪಾಂಡಲ್ಲಿರೋ ಫಿಶಸ್ನೂ ಅಷ್ಟೇ, ಮನೇಲಿರೋ ಅಕ್ವೇರಿಯಮಲ್ಲಿರೋ ಪುಟಾಣಿ ಫಿಶಸ್ನ ನೋಡಿ ಫುಲ್ ಖುಷಿ, ಹಿಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದ ಮನೆಯಲ್ಲಿ.
ಇಲ್ಲಿ ಬಂದರೆ ನೋಡಿ ಅದು ದೊಡ್ಡ ದೊಡ್ಡದು ನೋಡಿ ಎದುರ್ಕೊಳ್ತಿದ್ದ ಅವನು. ಫಸ್ಟ್ ಟೈಮ್ ಅಲ್ವಾ ಅವನಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದು. ಸೊ ತುಂಬ ಭಯಪಡ್ತಿದ್ದ. ಇನ್ನು ನೆಕ್ಸ್ಟು ವೈಲ್ಡ್ ಅನಿಮಲ್ಸ್ನ ನೋಡಿದಾಗ ಏನು ಮಾಡ್ತಾನೆ, ರಿಯಾಕ್ಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ನೋಡೋಣ. ಇದಿಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಅದೆಲ್ಲ ಪಾಟ್ಸು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಗ್ಲಾಸಿಂದ. ಅದು ಪಾರ್ಕಿಂದ ಆಚೆ ಏನೂ ಹೋಗೋದೇ ಇಲ್ಲ, ಯಾವ ಬಟರ್ಫ್ಲೈ ಆಚೆ ಹೋಗಲ್ಲ. ಆ ಪಾಟಲ್ಲಿ ಹೋಗಿ ಸ್ಟೇ ಆಗುತ್ತೆ, ಅಂದರೆ ಅಲ್ಲಿ ಸೇರಿಕೊಳ್ಳುತ್ತೆ. ಅಷ್ಟರಲ್ಲಿ ಒಂದು ಬಟರ್ಫ್ಲೈ ಬಂದು ನನ್ನ ಐಫೋನ್ ಮೇಲೆ ಬಂದು ಕೂತ್ಕೊಳ್ತು. ಕ್ಯಾಮ್ರಾ ಅಡ್ಡ ಆಯಿತು. ಬೈ ಲಕ್ ತುಂಬಾ ಹತ್ರದಿಂದ ನೋಡೋಂಗಾಯಿತು. ಎಲ್ಲ ತುಂಬಾ ಖುಷಿಪಡ್ತಿದ್ರು ಎಲ್ಲರೂ, ನೋಡಿಬಿಟ್ಟು ಬಂದು ಪಿಕ್ಸ್ ತಗೊಂಡು ವೀಡಿಯೋ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಅವರು ಇವಾಗ ಫುಡ್ಡೆಲ್ಲ ಹಾಕಿದ್ದಾರೆ, ಹಣ್ಣು ಮೇಣ ಎಲ್ಲ ಹಾಕಿದ್ದಾರೆ. ಸೊ ಹಂಗಾಗಿ ಎಲ್ಲ ಬಟರ್ಫ್ಲೈಗಳು ಬರ್ತಿದೆ. ಆಮೇಲೆ ಹೋಗಿ ಮಡಿಕೆನಲ್ಲಿ ಕೂತ್ಕೊಳ್ಳುತ್ತೆ. ಮೇಲೆ ಫುಲ್ಲು ರೌಂಡ್ ಶೇಪಲ್ಲಿ ಅದನ್ನು ಕವರ್ ಮಾಡಿದ್ದಾರೆ. ಎಲ್ಲ ಬಟರ್ಫ್ಲೈ ಹೋಗಿ ಅಲ್ಲಿ ಸೇರಿಕೊಳ್ಳುತ್ತೆ. ಸ್ವಲ್ಪ ತುಂಬ ಪುಟ್ಟ ಮರಿಗಳಿದೆ, ಅದು ಮಾತ್ರ ಕಲರ್ಫುಲ್ ಆಗಿದೆ. ಅದು ತುಂಬ ಸಣ್ಣದಿರೋದ್ರಿಂದ ಅಷ್ಟು ಫೋಕಸ್ ಮಾಡೋಕ್ಕಾಗಲ್ಲ. ಗಿಡದ ಹತ್ರ ಮಧ್ಯೆ ಇದೆ, ಅಷ್ಟು ಒಳಗಡೆ ನಾವು ಹೋಗೋಂಗಿಲ್ಲ. ಇದು ತುಂಬ ಪಕ್ಕದಲ್ಲಿ ಬಂದಂಥ ಮಾತ್ರ ಅದನ್ನು ನಾವು ಪಿಕ್ ತಗೋಬೋದು. ಮತ್ತು ಎಲ್ಲ ಕೆಲವ್ರು ಪಾಪ ಅದನ್ನು ಇಂಜೂರ್ ಮಾಡ್ತಾರೆ ಅನಿಸುತ್ತೆ. ಕೆಲವು ಫರ್ರೆಲ್ಲ ಕಿತ್ತು ಬಂದಿದೆ. ಎಲ್ಲರೂ ತಿಳ್ಕೊಬೇಕು, ಪ್ರಾಣಿಗಳನ್ನಾಗಲಿ ಪಕ್ಷಿಗಳಾಗಲಿ ಈ ಥರ ಇನ್ಸೆಕ್ಟ್ಗಳಾಗಲಿ ನಾವು ಡ್ಯಾಮೇಜ್ ಮಾಡಬಾರ್ದು. ಅದು ನೋಡೋಕ್ಕೆ ಎಲ್ಲರಿಗೂ ಸಿಗುತ್ತೆ ಅಂತ ನಾವು ಪ್ರತಿಯೊಬ್ಬರು ತಿಳ್ಕೋಬೇಕು. ಮುಟ್ಟಕ್ಕೆ ಹೋಗಬಾರ್ದು. ಪಾಪ ಅವಕ್ಕಲ್ಲಿಗೆ ಗೊತ್ತಿಲ್ಲ, ನಮ್ಮ ಹತ್ರನೇ ಬರ್ತಿತ್ತು. ಫುಲ್ ಸುತ್ತಕೊಂಡು ಓಡಾಡ್ತಾಯಿತ್ತು. ಕೆಲವು ಮಕ್ಕಳು ದೊಡ್ಡವರು ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಅದು ಅವರು ತಿಳ್ಕೊಬೇಕು. ಮತ್ತು ಇಲ್ಲಿ ಎಕ್ಸಿಬಿಷನ್ ಕೂಡ ಇಟ್ಟಿದ್ದಾರೆ. ಇನ್ಸೆಕ್ಟ್ಸ್ ಒಂದು ಕ್ರಿಯೇಚರ್ ಇದೆಯಲ್ವ, ಒಂದು ಹೇಗೆ ಸ್ಟಾರ್ಟಿಂಗಿಂದ ಒಂದು ಬಟರ್ಫ್ಲೈ ಮಾರ್ಪಾಡಾಗುತ್ತೆ ಅನ್ನೋದನ್ನು, ಒಂದು ಚಿಟ್ಟೆ ಹೇಗೆ ಮಾರ್ಪಾಡಾಗುತ್ತೆ ಹಂತವಾಗಿ ಅನ್ನೋ ಒಂದು ಫುಲ್ ಎಕ್ಸಿಬಿಷನ್ ಇದೆ. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ, ಸೊ ಲಾಂಗ್ ಆಗಿಬಿಡುತ್ತೆ ಅಂಥೇಳಿ ಶಾರ್ಟಾಗಿ ತೆಕ್ಕೊಂಡಿದ್ದೀನಿ. ಪಾಪು ಇದ್ದಿದ್ದರಿಂದ ಜಾಸ್ತಿ ವೀಡಿಯೋ ನೀಟಾಗಿ ಮಾಡೋಕ್ಕಾಗಲಿಲ್ಲ. ಮಕ್ಕಳನ್ನ ವೀಡಿಯೋ ಮಾಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನೇ ವೀಡಿಯೋ ಮಾಡಿಕೊಂಡು ಅವ್ನು ಎತ್ಕೊಂಡು ಓಡಾಡಿಕೊಂಡು ತುಂಬಾ ರಿಸ್ಕ್ ಅನ್ನಿಸ್ತಾಯಿತ್ತು. ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಮುಂದೆ ಜಾಸ್ತಿ ಮಾಡೋಕ್ಕಾಗಿಲ್ಲ. ಪಾಪು ತುಂಬ ಖುಷಿಪಡ್ತಿದ್ದ. ಅದಕ್ಕೆ ತುಂಬ ಹೊತ್ತು ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಮಧ್ಯಾಹ್ನ ಹೋಗಿತ್ತು. ಅದು ನೋಡೋಕ್ಕೆ ಚೆನ್ನಾಗಿರುತ್ತಲ್ವ, ಅದು ಪುಟಾಣಿದು. ಅದು ಬಂದು ಸ್ವಲ್ಪ ಹತ್ರ ಬರ್ತಿದ್ರೇ ಹೆದರ್ಕೊಳ್ತಾ ಇದ್ದ. ಅಂದರೆ ಅದನ್ನು ದೂರದಲ್ಲಿ ನೋಡಿದ್ರೆ ಖುಷಿ ಪಡ್ತಿದ್ದ. ಇದು ಫಸ್ಟ್ ಅಲ್ವಾ, ಅವನಿಗೆ ಅಷ್ಟು ಧೈರ್ಯ ಇಲ್ಲ. ಸೊ ಎಲ್ಲ ಚೆನ್ನಾಗಿ ಅವನಿಗೆಲ್ಲನೂ ಫುಲ್ ಕಣ್ಣು ತುಂಬ ತೋರಿಸ್ಕೊಂಡು ಆಮೇಲೆ ಮುಂದೆ ಬಂದಿದ್ವಿ. ಈಗ ಬಂದ್ವಿ ಅನಿಮಲ್ಸ್ನ ತೋರಿಸೋದಕ್ಕೆ ಅಂಥೇಳಿ ಪಾರ್ಕಿಗೆ ಬಂದ್ವಿ. ಜಿರಾಫೆ, ಝೀಬ್ರಾ ಫಸ್ಟ್ ನೋಡ್ತಿದ್ದಾಗೇ ಅವನು ಆ ಕಡೆ ನೋಡ್ತಾ ಈಗ ಹುಲಿ ಕೌಂಟ್ರ್ ಬಂದ್ವಿ, ಅದನ್ನು ನೋಡಿದ್ದಾನೆ. ಎಲ್ಲರೂ ತೋರಿಸ್ತಾ ಇದ್ವಿ, ಬಟ್ ಅವ್ನು ನೋಡ್ತಾನೆ ಇರಲಿಲ್ಲ. ಆ ಕಡೆ ನೋಡ್ಬಿಟ್ಟು ಸೈಡಿಗೆ ತಿರುಗ್ತಿದ್ದ. ಯಾಕೆ ಹೀಗೆ ಮಾಡ್ತಿದ್ದಾನೆ, ಕಾಣಿಸ್ತಿಲ್ವೇನೋ ಅಂದ್ಕೊಂಡ್ರೆ ಪ್ರಾಣಿ ಫುಲ್ಲು ದೊಡ್ಡದಾಗಿರೋದು ನೋಡ್ಬಿಟ್ಟು ಅವ್ನಿಗೆ ಫುಲ್ ಭಯ ಆಗೋಗಿದೆ. ನಾನು ನೋಡಿದ್ರೆ ಥರ ಸೈಡಿಗೆ ತಿರ್ಕೊಳ್ತಿದ್ದ. ಅದರಲ್ಲೂ ಹುಲಿ ನೋಡಿದಾಗ ಫುಲ್ ಎದುರಿದ್ದಾನೆ. ನಮ್ಗೆ ಅದು ಗೊತ್ತಾಗಲೇ ಇಲ್ಲ. ಮತ್ತು ಸಿಂಹ ಅಂತೂ ಇನ್ನೂ ಹತ್ರ ಇತ್ತು, ಗೇಟ್ ಹತ್ರನೇ ಪಕ್ಕ ನಿಂತ್ಕೊಂಡಿದ್ವಿ, ಅದರಲ್ಲೇ ಕೂತಿತ್ತು. ಅವಾಗೂ ಅಷ್ಟೇ ಸುಮ್ಮನೆ ಆ ಕಡೆ ತಿರ್ಕೊಳ್ತಿದ್ದ. ಯಾಕೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಪಾಪ ಕಾಣಿಸಿಲ್ಲ ಅಂದ್ಕೊಂಡು ಬಂದಿದ್ದೀವಿ. ಪೆದ್ದುಗಳ ಥರ ನೋಡಿದರೆ ಚೆನ್ನಾಗಿ ನೋಡಿದ್ದಾನೆ, ಬಟ್ ಅವ್ನಿಗೆ ಹೆದರಿಕೆ ಆಗಿಬಿಟ್ಟಿದೆ. ಅದು ಆಮೇಲೆ ಗೊತ್ತಾಯಿತು ನಮಗೆ. ಸೊ ಒಂದಿನ ಎಲ್ಲ ಅವನ್ನ ಎಂಟರ್ಟೈನ್ ಮಾಡಿಕೊಂಡು ನಾವು ಕೂಡ ದೇವ್ರ ಸ್ಥಾನ ಪೂಜೆ ಎಲ್ಲ ಮಾಡಿಕೊಂಡು ಝೂ, ಬಟರ್ಫ್ಲೈ, ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಒಂದು ಡೇ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೈಟ್ ಆಗಿತ್ತು ಬರೋಷ್ಟರಲ್ಲಿ. ಒಟ್ಟಿನಲ್ಲಿ ಒಂದಿನದ ಔಟಿಂಗ್ ಚೆನ್ನಾಗಿತ್ತು. ಪಾಪುದ ಫಸ್ಟ್ ಲಾಂಗ್ ಡ್ರೈವಿಂಗ್ ಎಲ್ಲ ಮಸ್ತಾಗಿತ್ತು. ಅವನು ಫುಲ್ ಖುಷಿ ಆಗಿಬಿಟ್ಟ. ತುಂಬ ದಿನ ಆಗಿತ್ತು ನಾವು ಒಟ್ಟಿಗೆ ತುಂಬ ಹೊತ್ತು ಸೇರಿರಲಿಲ್ಲ. ಈಗ ಅವ್ರ ಮನೆಗೆ ಹೋದ್ಮೇಲೆ
ಇವಾಗ ಫಸ್ಟೇ ಒಂದಿನ ಎಂಜಾಯ್ ಮಾಡಿದ್ವಿ. ನೋಡಿದ್ದಾರೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ತುಂಬ ದಿನಗಳಾದಮೇಲೆ ಈ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ತುಂಬ ಬ್ಯುಸಿ ಇರ್ತಾಯಿದ್ರಿಂದ ಲಾಂಗ್ ವಿಡಿಯೋ ಆಗ್ತಾಯಿರಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಿರಲಿಲ್ಲ. ಮತ್ತು ಎಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತುಂಬ ಕವರ್ ಆಗಿಬಿಟ್ಟು ನನಗದು ಗ್ಯಾಪ್ ಸಿಗ್ತಾ ಇರಲಿಲ್ಲ. ಅಪ್ಲೋಡ್ ಮಾಡೋಷ್ಟರಲ್ಲಿ ನನಗೆ ಫುಲ್ ಸಾಕಾಗ್ತಿತ್ತು, ತುಂಬ ಟೈಮ್ ಸ್ಪೆಂಡ್ ಆಗ್ತಿತ್ತು. ಸೊ ಇವತ್ತು ನಾನು ಒಂದು ಲಾಂಗ್ ವಿಡಿಯೋ ಮಾಡಿದ್ದೀನಿ. ಫ್ರೀ ಮಾಡಿಕೊಂಡು ದಯವಿಟ್ಟು ನನ್ನ ವಿಡಿಯೋನ ನೋಡಿ, ನನ್ನ ವೀಡಿಯೋಸ್ಗೆ ಶಾರ್ಟ್ಸ್ಗಳಿಗೆಲ್ಲ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Okay friends, bye. Thank you for watching. See you in the next video.